ರಿಯಾಲಿಟಿ ಶೋ ಮೂಲಕ ಎಲ್ಲರನ್ನ ರಂಜಿಸಿರುವಂತಹ ಚಂದನ ಈಗ ಸಿನಿಮಾ ಮೂಲಕ ಮತ್ತೊಮ್ಮೆ ರಂಜಿಸ್ತೀನಿ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಲವ್ ಸೀಸನ್ ಒಂದು ಸಿನಿಮಾ ಮೂಲಕ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮಹಾನಟಿ ಅನ್ನುವಂಥ ವೇದಿಕೆಯಲ್ಲಿ ಎಲ್ಲರನ್ನ ರಂಜಿಸಿ ಸೆಮಿಫೈನಲ್ಗೆ ಬಂದಂಥ ಕ್ಯಾಂಡಿಡೇಟ್ ನೀವು. ಇದೀಗ ಲವ್ ಸೀಸನಲ್ಲಿ ಒಬ್ಬ ನಾಯಕಿಯಾಗಿ ಮಿಂಚಲಿಕ್ಕೆ ಬರ್ತಾ ಇದ್ದೀರಾ. ಹೆಂಗಿದೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಹೆಂಗಿದೆ? ತುಂಬ ಚೇಂಜಸ್ ಇದೆ. ಇನ್ಫ್ಯಾಕ್ಟ್ ಅಲ್ಲಿ ಕಲ್ತಿರೋದೇ ನಾನು ಇಲ್ಲೆಲ್ಲ ಅಳವಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಪೂರ್ತಿ ಪರಿಪೂರ್ಣ ನಟಿಯಾಗಿ ನನ್ನನ್ನು ತಯಾರು ಮಾಡಿದ ವೇದಿಕೆ ಇವತ್ತು. ಇಟ್ಸ್ ಅ ಬಿಗಿನಿಂಗ್ ಆಫ್ ಅ ರಿಯಲಿ ಲಾಂಗ್ ಜರ್ನಿ. ತುಂಬ ದೊಡ್ಡ ಕನಸು ಕೊಟ್ಟಿದೆ. ಆ ಕನಸನ್ನು ಶುರು ಮಾಡ್ತಾ ಇದ್ದೀನಿ ಈ ಚಿತ್ರದ ಮೂಲಕ ಅಂತ ಹೇಳ್ಬೋದು. ಆ್ಯಂಡ್ ಚೇಂಜಸ್ ಅಂದರೆ ಆಬ್ವಿಯಸ್ಲಿ ವರ್ಕಿಂಗ್ ಸ್ಟೈಲಿಂದ ಹಿಡಿದು ಇಂಟೆನ್ಸಿಟಿ ಆಫ್ ಆ್ಯಕ್ಟಿಂಗ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಎಲ್ಲ ಚೇಂಜಸ್ ಇದೆ. ಸೊ ಅದಕ್ಕೂ ಅಡ್ಯಾಪ್ಟ್ ಆಗ್ತಾ ಇದ್ದೀನಿ. ಮೊದಲ ಸಿನಿಮಾ, ಮೊದಲ ಅನುಭವ, ಕ್ಯಾಮ್ರಾ ಫೇಸ್ ಮಾಡೋದೇನಷ್ಟು ಕಷ್ಟ ಅಂತ ಅನಿಸಿರೋಕ್ಕಿಲ್ಲ. ಬಟ್ ಹೆಂಗಿತ್ತು ಆದರೂ ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಿದಂಥ ರೀತಿ? ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಫಸ್ಟ್ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಅದು ಒಂಥರ ಮೆಮೊರೇಬಲ್ ಡೇ ಇನ್ ಲೈಫ್ ಅಂತ. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಐ ಮೀನ್ ನನ್ನ ಜರ್ನಿ ಶುರು ಆಗ್ತಿದೆ ಅಂತ ತುಂಬ ಖುಷಿ ಇತ್ತು. ಸೊ ಡ್ರೀಮ್ ಕಮ್ ಟ್ರೂ. ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳೋದಾದರೆ ಈ ಸಿನಿಮಾದಲ್ಲಿ ಯಾವ ಪಾತ್ರನ ನಿಭಾಯಿಸಿದ್ದೀರಿ? ಇಲ್ಲಿ ನನ್ನ ಪಾತ್ರದ ಹೆಸರು ಪವಿತ್ರ ಅಂತ. ತುಂಬ ವಿಭಿನ್ನವಾದಂತಹ ಪಾತ್ರ. ಎಲ್ಲರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಎಸ್ಪೆಷಲಿ ವಿಮೆನ್. ಅವರ ಆಸೆ ಆಕಾಂಕ್ಷೆ, ಒಬ್ಬ ವಿಮೆನ್ ಆಗಿರೋರಿಗೆ ಏನೇನು ಆಸೆ ಆಕಾಂಕ್ಷೆ ಇರುತ್ತೆ ಅಂತ ಒಂದು ಪರ್ಸ್ಪೆಕ್ಟಿವ್ ಕಾಣಿಸುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡ್ಕೊಂಡು ಹೋಗೋವ್ರಿಗೆ ಅವ್ರ ಲೈಫಲ್ಲಿರೋ ಒಂದಲ್ಲ ಒಂದು ಘಟನೆ ಖಂಡಿತ ನೆನಪಾಗುತ್ತೆ ಅಂತ ಹೇಳ್ಬೋದು. ಹೀರೋಯಿನ್ಸ್ 3 ಜನ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಥರ ಶೇಡ್ ಕೊಟ್ಟಿರ್ತಾರೆ. ನಿಮ್ಮ ಶೇಡ್ ಏನು? ತುಂಬ ರಗಡ ಅಥವಾ ತುಂಬ ಸಾಫ್ಟ್ ಹುಡುಗಿನ ಅಥವಾ ಬಜಾರಿನ? ಸಾಫ್ಟ್ ಅಂತ ಹೇಳ್ಬೋದು. ರಗಡ್ಡು ಬಜಾರಿ ಆ ಥರ ಏನಿಲ್ಲ. ಡೈಲಾಗ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಖಂಡಿತ ಅಂದರೆ ತುಂಬ ಸಂದೇಶಗಳನ್ನು ಹೇಳೋವಂಥದ್ದು ನನ್ನ ಪಾತ್ರ. ಏನು ಕವಿಯತ್ರಿ ಥರ ಹೇಳ್ತಾ ಹೋಗ್ತೀನಿ. ಆ ಥರ ಎಲ್ಲ ಮೆಸೇಜಸ್ ಕೊಟ್ಟಿದ್ದೀನಿ. ಒಳ್ಳೆಯವ್ರಿಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಒಳ್ಳೆಯವ್ರಿಗೆ ಒಳ್ಳೇದಾಗಲಿಲ್ಲ ಅಂದರೂ ಅವರಿಂದ ಬೇರೆಯವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ. ಯಾರನ್ನ ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀರ ನೀವು? ಏನು ಹೀರೋನಾ? ಓಕೆ. ಈ ಲವ್ ಸೀಸನ್ ಅಂತ ಟೈಟಲ್ ಕೇಳಿದಾಗ ನಿಮ್ಗೆ ಏನು ನೆನಪಾಯಿತು ಅಂತ ಹೇಳಿ? ಲವ್ ಸೀಸನ್ಸ್ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಕಾಲಘಟ್ಟದಲ್ಲಿ ಒಂದು ಪ್ರೇಮ ಕಥೆ ಏನು ನಡೆಯುತ್ತೆ, ಅದು ಲವ್ ಸೀಸನ್ ಅಂತ ಹೇಳ್ಬೋದು. ಮಹಾನಟಿ ಆದಮೇಲೆ ಆಫರ್ಸ್ಗಳು ಹೆಂಗೆ ಬರೋಕ್ಕೆ ಶುರುವಾಯಿತು ನಿಮಗೆ? ಎಲ್ಲರೂ ಅಂದ್ಕೊಂಡಿರ್ತಾರೆ ಏನೋ ಜಾಸ್ತಿ ಬಂದಿರುತ್ತೆ ಅಂತ. ಇಲ್ಲ, ಆ್ಯಕ್ಚುಲಿ ಆ ಥರ ಏನಿಲ್ಲ. ಬರ್ತಿದೆ, ಅದರಲ್ಲಿ ಚೂಸಿಯಾಗಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಅಬ್ಬರದಿಂದ ಏನು ಬರ್ತಾ ಇಲ್ಲ. ಈ ಪ್ರಾಜೆಕ್ಟ್ ಆದಮೇಲೆ ಬೇರೆ ಯಾವುದಾದ್ರೂ ಪ್ರಾಜೆಕ್ಟಿಗೆ ಸೈನ್ ಮಾಡಿದ್ದೀರಾ? ಹೌದು, ಮಾಡಿದ್ದೀನಿ. ಅದು ಕೂಡ ನಡೀತಾ ಇದೆ. ಸೊ ಯಾರ ಜೊತೆ? ಅದೆಲ್ಲ ಆ ಪ್ರೆಸ್ ಮೀಟಲ್ಲಿ ಇರ್ತೀನಿ. ಓಕೆ. ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫೈನಲಿ ಎಲ್ಲರೂ ದಯವಿಟ್ಟು ಜುಲೈ 3ನೇ ತಾರೀಕು ನಮ್ಮ ಲವ್ ಸಿನಿಮಾ ಓಕೆ. ಸೊ ಕೊನೆಯದಾಗಿ ನಮ್ಮ ಸಿನಿಮಾ ಲವ್ ಸೀಸನ್ಸ್ ಇದೇ ಜುಲೈ 3ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ. ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ ನಡೆದಿರುವಂಥ ಒಂದು ಘಟನೆ ನಿಮಗೆ ನೆನಪಾಗುತ್ತೆ. ಆ್ಯಂಡ್ ಮನೆಗೂ ಹೋಗಿ ಕೂಡ ನೀವು ಮೆಲ್ಗೆ ಹಾಕ್ತೀರಾ ಖಂಡಿತವಾಗ್ಲೂ. ಸೊ ಬಂದು ಥಿಯೇಟ್ರಲ್ಲೇ ಸಿನಿಮಾನ ನೋಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಲವ್ ಸೀಸನ್ ಮೂಲಕ ನಾಯಕಿಯಾಗಿ ಚಂದನ ಎಂಟ್ರಿ ಆಗ್ತಿದ್ದಾರೆ. ಇವರು ಮಹಾನಟಿ ಒಂದು ರಿಯಾಲಿಟಿ ಶೋ ಮೂಲಕ ನಮ್ಮ ಚಂದನವನಕ್ಕೆ ಎಂಟ್ರಿ ಕೊಟ್ಟವರು. ಸೊ ನೋಡೋಣ ಇವರ ಪಾತ್ರ ಹೇಗಿರುತ್ತೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೋಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.